ಬೇಸಿಗೆ ರಜಾ ಅಂದಿದ ತಕ್ಷಣ ನಾವೆಲ್ಲರೂ ತುಂಬ ಎಕ್ಸೈಟ್ ಆಗ್ತಾ ಇದ್ವಿ. ಯಾಕೆ ಅಂತಂದರೆ ಬೇಗ ಎಕ್ಸಾಮ್ ಮುಗಿದೋಗುತ್ತೆ, ಮುಗ್ದೋದ್ರೆ ತುಂಬ ರಜಾ ಸಿಗುತ್ತೆ, ಆ ರಜದಲ್ಲಿ ಅಜ್ಜಿ ಮನೆಗೆ ಹೋಗ್ಬೋದು ಅಂತ. ನನಗೊತ್ತು ನಿಮಗೂ ಕೂಡ ಇದೇ ರೀತಿಯಾದ ಅನುಭವಗಳಾಗ್ತಿತ್ತು, ಇಷ್ಟೇ ಎಕ್ಸೈಟ್ ಆಗಿರ್ತಾ ಇದ್ರಿ. ಆದರೆ ಅದೇ ಅಜ್ಜಿ ಮನೆ ಹಾಂಟೆಡ್ ಆಗಿದ್ದರೆ ಯಾವ ರೀತಿ ಇರುತ್ತೆ? ಬನ್ನಿ ಇವತ್ತು ಆ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಕೊಡ್ತೀನಿ. ಶಿವಮೊಗ್ಗ ಭಾಗದ ಒಂದು ಹಳ್ಳಿ. ಈ ಹಳ್ಳಿ ಟೌನಿಂದ ಸ್ವಲ್ಪ ದೂರನೇ ಇರುತ್ತೆ. ಇದು ಒಂಥರ ತೋಟಗಾರಿಕೆ ಮಾಡುವಂಥವರ ಜಾಗಗಳು ಅಂತಲೇ ಹೇಳ್ಬೋದು. ಅಲ್ಲಿ ಅಡಿಕೆ ತೋಟಗಳನ್ನು ನೋಡಬಹುದು, ಒಂದಷ್ಟು ಕಡೆ ಕಾಫಿ ತೋಟಗಳನ್ನು ನೋಡಬಹುದು. ಮಲೆನಾಡಾಗಿರೋದ್ರಿಂದ ಅಲ್ಲಿ ತುಂಬ ಮಳೆನೂ ಕೂಡ ಇರ್ತಾ ಇತ್ತು. ನೀವು ಆ ಭಾಗದಲ್ಲಿ ತೋಟದ ಮನೆಗಳನ್ನು ಕೂಡ ನೋಡಬಹುದು. ಈ ಕಥೆಯಲ್ಲಿರುವಂಥ ಅಜ್ಜಿ ಮನೆಯೂ ಕೂಡ ಮಲೆನಾಡು ಭಾಗದ ಒಂದು ತೋಟದ ಮನೆ. ಆ ಮನೆ ಸುತ್ತ ಅಡಿಕೆ ತೋಟನೇ ಇರುತ್ತೆ. ಹತ್ತತ್ರ ಅರ್ಧ ಕಿಲೋಮೀಟರ್ ಅಷ್ಟು ದೂರ ಹೋದ್ರೇನೆ ಇನ್ನೊಂದು ಮನೆ ಸಿಗೋದು. ಆ ತೋಟದ ಮನೇಲಿ ಇದ್ದಿದ್ದು ಅಜ್ಜಿ ಮಾತ್ರ. ಕೆಲವು ವರ್ಷಗಳ ಹಿಂದೆ ಅಜ್ಜ ಕೂಡ ತೀರ್ಕೊಂಡಿರ್ತಾರೆ. ಮಕ್ಕಳೆಲ್ಲ ಬೆಂಗಳೂರಲ್ಲಿ ಈ ರೀತಿ ಟೌನ್ಗಳಲ್ಲಿ ಸೆಟ್ಲ್ ಆಗಿರ್ತಾರೆ. ಮಕ್ಕಳು ಅಜ್ಜಿನ ತುಂಬಾನೇ ಫೋರ್ಸ್ಫುಲ್ಲಿ ಕರೀತಾರೆ ಬಂದು ನಮ್ಮ ಜೊತೆನೇ ಇರುವಂತ. ಆದರೆ ಅಜ್ಜಿಗೆ ಆ ಮನೆ ಮೇಲೆ ತುಂಬಾನೇ ಸೆಂಟಿಮೆಂಟ್ ಇರುತ್ತೆ. ಆ ಒಂದು ಕಾರಣಕ್ಕೆ ಆ ಅಜ್ಜಿ ಅದೇ ಮನೇಲಿ ಇರ್ತಾರೆ. ಆ ತೊಟ್ಟಿ ಮನೆ ತುಂಬಾನೇ ವಿಶಾಲವಾಗಿರುತ್ತೆ. ಯಾಕೆ ಅಂತಂದ್ರೆ ಅವರ ಫ್ಯಾಮಿಲಿ ಸ್ವಲ್ಪ ಚೆನ್ನಾಗಿತ್ತು, ಹಾಗೆ ಫಿನಾನ್ಷಿಯಲಿ ಅವ್ರಿಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇರಲಿಲ್ಲ. ದುಡ್ಡಲ್ಲಿ ತುಂಬಾ ಚೆನ್ನಾಗಿದ್ದರಿಂದ ಆ ಮನೇನ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ರು. ಅವ್ರದ್ದೇ ಸ್ವಂತ ಒಂದಷ್ಟು ತೋಟಗಳು ಕೂಡ ಇತ್ತು. ಕೆಲವು ವರ್ಷ ಆಗ್ತಾ ಆಗ್ತಾ ಅಜ್ಜಿ ಒಂದಷ್ಟು ತಿಂಗಳು ಮಕ್ಕಳು ಮನೆಗೆ ಹೋಗ್ತಾ ಇದ್ರು. ಅವ್ರು ಹೋದಾಗ ಈ ಮನೇಲಿ ಯಾರೂ ಇರ್ತಾ ಇರ್ಲಿಲ್ಲ. ಒಂಥರ ಇದು ತುಂಬಾ ದೂರ ಇರೋದ್ರಿಂದ ಅಲ್ಲಿ ಆ ತೋಟಕ್ಕೆ ಕೆಲಸ ಮಾಡಕ್ ಬರೋವರೆಗೂ ಕೂಡ ಒಂದ್ ಸ್ವಲ್ಪ ಭಯ ಆಗ್ತಿತ್ತು. ಆ ಮನೆ ಸ್ವಲ್ಪ ಹಳೇದಾಗ್ತಾ ಇತ್ತು, ಹಾಗೆ ಪಾಳ್ ಬಿದ್ದಿರೋ ರೀತಿ ಕಾಣಿಸ್ತಾ ಇತ್ತು. ಯಾಕೆ ಅಂತಂದ್ರೆ ಅಜ್ಜಿ ಒಬ್ಬರೇ ಇರ್ತಾ ಇದ್ದಿದ್ರಿಂದ ಆ ಮನೇಲಿ ಬೇರೆ ಯಾರು ಇರ್ತಾ ಇರ್ಲಿಲ್ಲ. ಮಕ್ಕಳು ಯಾವಾಗೂ ಒಂದ್ಸಲ ಬರ್ತಾ ಇದ್ರು. ಅಜ್ಜಿಗೆ 5 ಜನ ಮಕ್ಕಳು, ಅದರಲ್ಲಿ 3ನೇ ಮಗಳು ಹಿತ ಬೆಂಗಳೂರಲ್ಲಿ ವಾಸವಾಗಿರ್ತಾಳೆ. ತನ್ನ ಗಂಡ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇರ್ತಾನೆ ಕೂಡ. ಹಿತಾಗೆ 2 ಮಕ್ಕಳು, ಅದರಲ್ಲಿ ರುಚಿಕಾ ಚಿಕ್ಕವಳು, ಹಾಗೆ ಅನೂಪ್ ಸ್ವಲ್ಪ ದೊಡ್ಡವನು, ಅಂದ್ರೆ 1 ವರ್ಷ ಗ್ಯಾಪ್ ಇರುತ್ತೆ ಅಷ್ಟೇ. ಸುಮಾರು ಒಂದು 10 ರಿಂದ 12 ವರ್ಷಗಳ ಆಸ್ಪಾಸು ಈ ವಯಸ್ಸಿನವರು ಮಕ್ಕಳು. ಅವ್ರು ಯಾವಾಗ ಸ್ಕೂಲ್ಗೆ ಸೇರ್ಕೋತಾರೋ, ಸೇರ್ಕೊಂಡ ಮೇಲೆ ಈ ಥರ ಸಮ್ಮರ್ ಹಾಲಿಡೇಸ್ ಬಂದಾಗ ಅವರು ಊರಿಗೆ ಹೋಗ್ಬೇಕು ಅಂತ ತುಂಬಾನೇ ಹಠ ಮಾಡ್ತಾ ಇರ್ತಾರೆ. ಅದೇ ರೀತಿ ಪ್ರತಿ ವರ್ಷನೂ ಕೂಡ ಅವ್ರ ಅಜ್ಜಿ ಮನೆಗೆ ಹೋಗ್ತಾ ಇರ್ತಾರೆ. ಅಜ್ಜ ಇರೋವರೆಗೂ ಮೊಮ್ಮಕ್ಕಳೆಲ್ಲ ಅಜ್ಜಿ ಮನೆಗೆ ಹೋಗ್ತಾ ಇದ್ರು. ಆದರೆ ಅಜ್ಜ ಯಾವಾಗ ತೀರ್ಕೊಂಡ್ರೋ ಮೊಮ್ಮಕ್ಕಳು ಯಾರು ಕೂಡ ಅಜ್ಜಿ ಮನೆಗೆ ಹೋಗ್ತಾ ಇರಲಿಲ್ಲ. ಒಂದು 2 ರಿಂದ 3 ವರ್ಷ ಆಗಿರಬಹುದು. ಅದಾದ ಮೇಲೆ ಹಿತಾ ಅವರ ಮನೆಯಲ್ಲಿ ರುಚಿಕಾ ಮತ್ತೆ ಅನೂಪ್ ಹಠ ಮಾಡ್ತಾರೆ, ನಾವ್ ಈ ಸಲ ಅಜ್ಜಿ ಮನೆಗೆ ಹೋಗ್ಬೇಕು ಅಂತ. ಬೇಡ ಮಕ್ಕಳ ಅಂತ ಹೇಳಿದ್ರು ಕೂಡ ಆ ಮಕ್ಕಳು ತುಂಬಾನೇ ಹಠ ಮಾಡ್ತವೆ. ಹಿತಾ ಒಂದ್ಸಲ ತನ್ನ ಅಮ್ಮನಿಗೆ ಕಾಲ್ ಮಾಡಿ, ಅಮ್ಮ ಈ ತರ ಮಕ್ಕಳು ಹಠ ಮಾಡ್ತಿದ್ದಾರೆ, ಈ ಸಲ ತೋಟದ ಮನೇಲೇ ಇರೋ, ಎಲ್ಲಾ ಮಕ್ಕಳು ಅಲ್ಲಿಗೆ ಬರ್ತಾರೆ ಅಂತ. ಅದೇ ತರ ಆ ವರ್ಷ ಎಲ್ಲಾ ಮಕ್ಕಳು ಕೂಡ ಬೇಸಿಗೆ ರಜಕ್ಕೆ ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಆದ್ರೆ ಹಿತಾ ಮಕ್ಕಳಿಗೆ ಅಂದ್ರೆ ಅನೂಪ್ ಮತ್ತೆ ರುಚಿಕಾಗೆ ಬೇಗ ಅವ್ರ ಎಕ್ಸಾಮ್ಸ್ ಎಲ್ಲ ಮುಗ್ದೋಗಿರುತ್ತೆ. ಹಿತಾ ಹೇಳ್ತಾನೆ ಇರ್ತಾಳೆ, ಎಲ್ಲ ಮಕ್ಳಿಗೂ ರಜಾ ಬಂದ್ಬಿಡ್ಲಿ, ಒಟ್ಟಿಗೆ ನಿಮ್ಮೆಲ್ಲರನ್ನ ಕಳಿಸ್ತೀವಿ ಅಂತ. ಆದ್ರೆ ರುಚಿಕಾ ಮತ್ತೆ ಅನೂಪ್ ತುಂಬಾನೇ ಹಠ ಮಾಡ್ತಾ ಇರ್ತಾರೆ. ಮಕ್ಕಳು ಕೊಡ್ತಾ ಇದ್ದಿದ್ ಕಾಟನ ಸಹಿಸ್ಕೊಳ್ಳೋದಕ್ಕಾಗದೆ ಹಿತಾ ಒಂದಿನ ಅವರ ಮಕ್ಕಳನ್ನ ಅಜ್ಜಿ ಮನೆಗೆ ಅಂತ ಕರ್ಕೊಂಡೋಗಿ ಬಿಡ್ತಾಳೆ. ಬಿಟ್ಟು ಅವಳು ಬೆಳಗಿನ ಜಾವ ಗಂಡನಿಗೆ ಇಲ್ಲಿ ಸಿಟಿ ಒಳಗಡೆ ಅಡುಗೆ ಮಾಡ್ಕೊಡ್ಬೇಕು ಅಲ್ವಾ, ಅದೇ ಕಾರಣಕ್ಕೆ ಅವಳು ಬೆಳಗಿನ ಜಾವ ವಾಪಸ್ ಸಿಟಿಗೆ ಬಂದ್ಬಿಡ್ತಾಳೆ. ಅಜ್ಜಿಗೂ ತುಂಬಾ ಖುಷಿ ಆಗತ್ತೆ. ಅಜ್ಜ ತೀರ್ಕೊಂಡ್ಮೇಲೆ ಮೊದಲನೇ ಸಲ ಮೊಮ್ಮಕ್ಕಳು ಬರ್ತಾ ಇದಾರೆ ತೋಟದ ಮನೆಗೆ. ಇನ್ನೊಂದಷ್ಟು ಮೊಮ್ಮಕ್ಕಳುಗಳು ಯಾರಿರ್ತಾರೋ ಅವ್ರ ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀನಿ ಅಂತ ಕೂಡ ಹೇಳಿರ್ತಾರೆ. ಅಷ್ಟರಲ್ಲಿ ಒಂದಷ್ಟು ಸೀರಿಯಸ್ ಇನ್ಸಿಡೆಂಟ್ಸ್ಗಳು ನಡೆಯುತ್ತೆ ಆ ಮನೆಯಲ್ಲಿ. ಅದರಿಂದ ಬರ್ಬೇಕಾಗಿದ್ದಂಥ ಮೊಮ್ಮಕ್ಕಳು ಕೂಡ ಆ ಮನೆಗೆ ಬರಲ್ಲ. ಯಾರೋ ಆ ಮನೆಗೆ ಕಳ್ಸಲ್ಲ ಮಕ್ಕಳನ್ನ. ಹಾಗಾದ್ರೆ ಏನ್ ನಡೀತಿದೆ ಆ ಮನೆಯಲ್ಲಿ, ಆಕ್ಚುಲಿ ಏನಾಯ್ತು? ಇಲ್ಲಿಂದ ಕತೆ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ಕೇಳಿ. ರುಚಿಕಾಗೆ ಮತ್ತೆ ಅನೂಪ್ಗೆ ಆ ಮನೇಲಿದ್ದಾಗ ತುಂಬಾನೇ ಫ್ರೀಡಮ್ ಸಿಕ್ಕಂಗಾಗ್ಬಿಟ್ಟಿರುತ್ತೆ. ಅಜ್ಜಿ ಬೆಳಗಿನ ಜಾವ ತೋಟಕ್ಕೆ ಕೆಲಸ ಮಾಡಕ್ ಬರುವಂತವ್ರನ್ನ ನೋಡ್ಕೊತಾ ಇದ್ದಾಗ ಇವರು ಕೂಡ ತೋಟದಲ್ಲಿ ಆ ಕೆಲಸ ಮಾಡೋದಕ್ಕೆ ಬರ್ತಿದ್ರಲ್ವ, ಅವ್ರ ಮಕ್ಕಳೆಲ್ಲ ಇರ್ತಿದ್ರು ಅಲ್ವಾ, ಅವ್ರ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಾ ಇದ್ರು. 1-2 ದಿನ ತುಂಬಾ ಚೆನ್ನಾಗಿರುತ್ತೆ. ಅಜ್ಜಿನೂ ಕೂಡ ಮಧ್ಯಾಹ್ನ ಆದರೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಅವ್ರ ಊರಲ್ಲಿ ನಡೀತಿದ್ದಂಥ ಒಂದಷ್ಟು ದೆವ್ವದ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಅಜ್ಜಿ ಇದನ್ನೆಲ್ಲ ಹೇಳ್ತಾ ಇದ್ದಾಗ ಅನೂಪ್ ಏನು ಹೇಳ್ತಾನೆ ಗೊತ್ತಾ, ನನಗೂ ಕೂಡ ನಿಮ್ಮ ಮನೆ ಒಳಗಡೆ ಮಲ್ಕೊಂಡಿದ್ರೆ ರಾತ್ರಿ ಹೊತ್ತು ಯಾರೋ ಕರೆಯೋ ರೀತಿ ಫೀಲ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಅಜ್ಜಿ ಸುಮ್ಮನೆ ಏನೋ ತಮಾಷೆಗೆ ಇವನು ಹೇಳ್ತಿದ್ದಾನೆ ಅಥವಾ ದೆವ್ವದ ಕಥೆಗಳನ್ನು ಕೇಳ್ತಾ ಕೇಳ್ತಾ ಆ ಜೋಶಲ್ಲಿ ಏನೋ ಹೇಳ್ತಿದ್ದಾನೆ ಅಂತ ಅನ್ಕೋತಾರೆ. ಆದರೆ ಅಲ್ಲಿ ಒಂದಷ್ಟು ಇನ್ಸಿಡೆಂಟ್ಸ್ಗಳು ನಡೀತಾ ಇರ್ತವೆ. ಅದು ಸ್ಲೋಲಿ ಅಜ್ಜಿಗೆ ಗೊತ್ತಾಗೋದಕ್ಕೆ ಶುರುವಾಗೋದು.
ಅಜ್ಜಿಗೂ ಒಂದಷ್ಟು ಎಕ್ಸ್ಪೀರಿಯನ್ಸಸ್ಗಳು ಆ ಮನೇಲಿದ್ದಾಗ ಆಗಿದಾವೆ. ಅದನ್ನ ಅವ್ರು ಯಾರ ಹತ್ರನೂ ಹೇಳ್ಕೊಡ್ತಾ ಇರಲಿಲ್ಲ. ಅವರು ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ರು. ಅವ್ರಿಗೆ ಒಂದು ಹೆಣ್ಣು ಆತ್ಮ ತುಂಬ ಹತ್ರನೇ ಇರೋ ಥರ, ಅವ್ರ ಸುತ್ತಾನೆ ಓಡಾಡೋ ಥರ ಫೀಲ್ ಆಗ್ತಾ ಇರುತ್ತೆ ಯಾವಾಗ್ಲೂ ಕೂಡ. ಆ ಮನೆ ಹಿತ್ತಲಲ್ಲಿ ಒಂದು ಬಾವಿ ಥರ ಇತ್ತು. ಅದು ತೊಟ್ಟಿ ಅಂತ ಹೇಳ್ಬೋದು. ಅಂದರೆ ಮಳೆ ನೀರು ನಿಲ್ಲೋದಕ್ಕೆ ಮಾಡ್ಕೊಂಡಿರ್ತಾರಲ್ವ, ಆ ನೀರನ್ನ ತೋಟಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ತೊಟ್ಟಿ ಥರ ಮಾಡ್ಕೊಂಡಿರ್ತಾರೆ. ಅದು ಬಾವಿಯಷ್ಟು ಡೀಪ್ ಇರಲ್ಲ, ಆ ಥರ ಒಂದು ತೊಟ್ಟಿ ಇತ್ತು. ಆ ಮನೆ ಹಿತ್ತಲ ಹತ್ರ ಒಂದಷ್ಟು ನೆಗೆಟಿವ್ ಆತ್ಮಗಳಿದೆ ಅಂತ ಜನರು ಕೂಡ ಹೇಳ್ತಾ ಇದ್ರು. ಒಂದು ರಾತ್ರಿ ಅನೂಪ್ ಆಟ ಆಡಿದ್ದೆಲ್ಲ ಮುಗಿಸಿ ಊಟ ಮಾಡಿಕೊಂಡು ಮಲ್ಕೊಂಡಿರ್ತಾನೆ. ಅವನು ಮಲ್ಕೊಂಡಿರ್ಬೇಕಾದ್ರೆ ಅವ್ನಿಗೇನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಆದರೆ ಅವ್ನಿಗೆ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಅವ್ನು ಎದ್ದು ನೋಡ್ತಿರ್ತಾನೆ. ಅವ್ರ ಮನೇಲಿ ಅವ್ರ ಅಜ್ಜಿ ಮತ್ತು ಅವರ ತಂಗಿ ಇಬ್ರು ಕೂಡ ಮಲ್ಕೊಂಡಿರ್ತಾರೆ. ಮಧ್ಯರಾತ್ರಿ ಸಮಯಕ್ಕೆ ಅವನಿಗೆ ನೀರು ಕುಡಿಬೇಕು ಅಂತ ತುಂಬಾನೇ ದಾಹ ಆಗುತ್ತೆ. ಆ ಸಮಯಕ್ಕೆ ಅವನೊಬ್ಬನೇ ಕಿಚನ್ ಕಡೆಗೆ ಹೋಗ್ತಾ ಇರ್ಬೇಕಾದ್ರೇನೆ ಅವ್ನಿಗೇನೋ ಒಂಥರ ಭಯ ಆಗ್ತಾ ಇರುತ್ತೆ. ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಎದುರುಕೊಳ್ತಿದ್ವಲ್ಲ ಅದೇ ಥರನೇ ಆ ಭಯದಲ್ಲೇ ಅವನು ಕಿಚನ್ಗೆ ಹೋಗಿ ನೀರು ಕುಡಿತಾ ಇದ್ದಾಗ ಆ ಕಿಚನ್ ಕಿಟಕಿ ಏನಿದೆಯೋ ಆ ಕಿಟಕಿಯಿಂದ ಹೊರಗಡೆ ನೋಡಿದಾಗ ಅವನಿಗೆ ಅಲ್ಲಿ ಒಂದು ಆತ್ಮ ಕಾಣಿಸುತ್ತೆ. ಅದು ಒಂದು ಹೆಣ್ಣಾತ್ಮ. ಅದನ್ನ ನೋಡಿದಂಥ ಅನೂಪ್ಗೆ ತುಂಬಾನೇ ಭಯ ಆಗ್ಬಿಡತ್ತೆ. ಆ ಭಯದಲ್ಲಿ ಅವ್ನು ಕಿರ್ಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಅವನ ವಾಯ್ಸೇ ಹೊರಗಡೆ ಬರಲ್ಲ. ಈ ರೀತಿ ತುಂಬ ಜನಕ್ಕೆ ಭಯ ಆದಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸ್ಲೀಪ್ ಪ್ಯಾರಾಲಿಸಿಸ್ ಆದಾಗಲೂ ಕೂಡ ಇದೇ ರೀತಿ ಆಗುತ್ತೆ. ಆ ಥರ ಅವನಿಗೆ ಆ ಶಾಕಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಹಾಗೆ ಅವ್ನು ಕಿರ್ಚ್ಕೊಳ್ಳೋದಕ್ಕೂ ಕೂಡ ಆಗ್ತಾಯಿಲ್ಲ. ಅನೂಪ್ ಆ ಹೆಂಗಸನ್ನ ನೋಡಿದ ತಕ್ಷಣ ಸ್ವಲ್ಪ ಹಿಂದೆ ಹೋಗೋದಕ್ಕೆ ಶುರು ಮಾಡಿಬಿಡ್ತಾನೆ. ಆ ಸಮಯಕ್ಕೆ ಆ ಹೆಂಗಸು ಇನ್ನೂ ಹತ್ರ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಹೆಂಗಸು ಬಾ ನನ್ನ ಹತ್ರ ಅಂತ ಅನೂಪ್ನ ತುಂಬಾನೇ ಕರೀತಾಳೆ. ಅನೂಪ್ಗೆ ಭಯ ಆಗಿ ಬಂದ್ಬಿಡ್ತಾನೆ ಹಾಲ್ಗೆ. ಅವ್ರ ಅಜ್ಜಿನ ಎಪ್ಸೋದಕ್ಕೆ ಟ್ರೈ ಮಾಡೋದಕ್ಕಿಂತ ಮುಂಚೆನೆ ಅವನಿಗೆ ತುಂಬ ಟಯರ್ಡ್ ಫೀಲ್ ಆಗುತ್ತೆ. ಆ ಟಯರ್ಡ್ ಫೀಲಿಂದ ಅವ್ನು ಡೋರ್ ಹತ್ರನೇ ಡೋರ್ ಹತ್ರ ಬಿದ್ದು ಹೋಗಿ ಅವ್ನು ಬೆಳಗಿನ ಜಾವವರೆಗೂ ಅಲ್ಲೇ ಮಲಗಿರ್ತಾನೆ. ಅವನಿಗೆ ಜ್ಞಾನ ತಪ್ಪೋದು ಈ ರೀತಿ ಏನೂ ಆಗಿರೋದಿಲ್ಲ. ಅವ್ನು ಜಸ್ಟ್ ನಿದ್ದೆ ಮಾಡಿರ್ತಾನೆ. ಬೆಳಗಿನ ಜಾವ 4:30 ಸಮಯ ಇರಬಹುದು. ಈ ಸಮಯಕ್ಕೆ ಅಜ್ಜಿಗೆ ಎಚ್ಚರ ಆಗಿ ನೋಡಿದ್ರೆ ಅನೂಪ್ ಡೋರ್ ಹತ್ರ ಬಿದ್ದಿದ್ದಾನೆ. ಅಜ್ಜಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಹೋಗಿ ಅವನನ್ನು ಎಪ್ಸೋದಕ್ಕೆ ಟ್ರೈ ಮಾಡ್ತಾರೆ. ಅವನನ್ನು ಎಪ್ಸೋದಕ್ಕೆ ಜಸ್ಟ್ ಮುಟ್ಟಿದ್ದಷ್ಟೇ ಅನೂಪ್ ಜೋರಾಗಿ ಕಿರ್ಚ್ಕೊಬಿಡ್ತಾರೆ. ಅಜ್ಜಿ ಏನು ಅನ್ಕೋತಾರೆ, ನಿದ್ದೆಲಿದ್ದವ್ರನ್ನ ಎಪ್ಸೋದಕ್ಕೆ ಹೋದಾಗ ಅವ್ರು ಗಾಬರಿ ಆಗ್ತಾರೆ, ಅದಕ್ಕೆ ಅನೂಪ್ಗೂ ಕೂಡ ಗಾಬರಿ ಆಯಿತು ಅಂತ ಅಂದ್ಕೊಂಡು ಅವನ್ನ ಸರಿಯಾಗಿ ಮಲಗಿಸಿ ಅವ್ರ ಕೆಲಸದಲ್ಲಿ ಅವರು ಬ್ಯುಸಿ ಆಗಿಬಿಡ್ತಾರೆ. ಅಜ್ಜಿಗೆ ಅವನಿಗಾದಂಥ ಎಕ್ಸ್ಪೀರಿಯನ್ಸಸ್ಗಳ ಬಗ್ಗೆ ಒಂಚೂರು ಐಡಿಯಾ ಇಲ್ಲ. ಅನೂಪ್ ಕೂಡ ಬೆಳಗ್ಗೆ ಎದ್ಮೇಲೆ ಅಜ್ಜಿಗೆ ಏನೂ ಹೇಳೋದಿಲ್ಲ. ಆದರೆ ಈ ವಿಷಯ ಅಜ್ಜಿಗೆ ಗೊತ್ತಾಗೋದು ಹೇಗೆ ಗೊತ್ತಾ? ಅನೂಪ್ ತೋಟದಲ್ಲಿ ಕೆಲಸ ಬರುವಂಥವ್ರ ಮಕ್ಕಳು ಯಾರಿರ್ತಾರಲ್ವಾ, ಆ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾನೆ. ಹಾಗೆ ಅನೂಪ್ ತಂಗಿನೂ ಕೂಡ ಇರ್ತಾಳೆ ರುಚಿಕಾ. ಆಟ ಆಡ್ತಾ ಇರಬೇಕಾದ್ರೆ ಅವನು ಈ ಥರ ಎಲ್ಲ ಆಯಿತು ಅಂತ ಆ ಮಕ್ಕಳುಗಳ ಜೊತೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾನೆ. ರಾತ್ರಿ ನಾನು ಈ ಥರ ನೋಡಿದೆ, ಯಾವುದೋ ಒಬ್ಳು ಹೆಂಗಸು ನನ್ನ ಕರೀತಾ ಇದ್ಲು, ಇದು ನಿಜ ಗೊತ್ತಾ ಅಂತ. ನಾನು ನಿಮಗೆ ಮುಂಚೆಯಿಂದನೂ ಹೇಳ್ತಾ ಇರ್ತೀನಿ, ಕೆಲವರಿಗೆ ಮಾತ್ರ ನೆಗೆಟಿವ್ ಎನರ್ಜೀಸ್ಗಳು ತುಂಬ ನೀಟಾಗಿ ಕಾಣಿಸುತ್ತೆ. ಹಾಗೆ ಕೆಲವರಿಗೆ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡುವಂಥ ಶಕ್ತಿನೂ ಕೂಡ ಇರುತ್ತೆ. ಆದರೆ ಸಾಮಾನ್ಯವಾಗಿ ಅದ್ರ ಬಗ್ಗೆ ನಾಲೆಜ್ ನಮಗಿರಲ್ಲ ಅಷ್ಟೇ. ಅದೇ ಥರ ನೆಗೆಟಿವ್ ಆತ್ಮಗಳು ಯಾರು ತುಂಬ ವೀಕ್ ಇರ್ತಾರೆ, ಯಾರು ತುಂಬ ಹೆದರ್ಕೋತಿರ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡುತ್ತೆ. ಮಕ್ಕಳು ಸ್ವಲ್ಪ ವೀಕ್ ಇರ್ತಾರೆ, ಅದಕ್ಕೆ ನೆಗೆಟಿವ್ ಎನರ್ಜೀಸ್ಗಳು ಮಕ್ಕಳಿಗೆ ಬೇಗನೆ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳೋದು. ಇಲ್ಲಿ ನಡೆದಿದ್ದು ಕೂಡ ಅದೇ. ಅನೂಪ್ಗೆ ಆ ನೆಗೆಟಿವ್ ಎನರ್ಜಿ ತುಂಬನೇ ಹತ್ರ ಆಗ್ತಾ ಇತ್ತು. ಇನ್ನೊಂದು ವಿಷಯ ಏನು ಅಂತಂದರೆ, ಆ ನೆಗೆಟಿವ್ ಎನರ್ಜಿ ಅನೂಪ್ನ ಬಾಬಾ ಅಂತಲೂ ಕರೀತಾ ಇತ್ತು. ಅಲ್ಲಿ ಏನೋ ಒಂದು ಡಿಸೈರ್ ಅಂದರೆ ಒಂದು ಆಸೆ ಇರೋದು ಕಾಣಿಸುತ್ತೆ. ಯಾವಾಗ ಅನೂಪ್ ಅಲ್ಲಿರೋ ಮಕ್ಕಳ ಜೊತೆ ಇದ್ರ ಬಗ್ಗೆ ಎಲ್ಲ ಹೇಳ್ಕೊತಾ ಇದ್ನೋ, ರುಚಿಕಾ ಇದನ್ನು ಕೇಳಿಸ್ಕೊಂಡು ಇದನ್ನು ಅಜ್ಜಿ ಹತ್ರ ಹೋಗಿ ಹೇಳ್ಬಿಡ್ತಾಳೆ. ಯಾವಾಗ ಈ ವಿಷಯ ಅಜ್ಜಿಗೆ ಗೊತ್ತಾಗುತ್ತೋ, ಅಜ್ಜಿ ಅನೂಪ್ನ ಕರೆದು ಏನು ನಡೀತು ಅಂತ ವಿಚಾರಿಸಿದ ಮೇಲೆ ಅವ್ರಿಗೆ ಇಷ್ಟು ದಿನ ನಡೀತಿದ್ದಂಥ ಒಂದಷ್ಟು ಎಕ್ಸ್ಪೀರಿಯನ್ಸ್ ಏನಿತ್ತೋ ಅದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಅನೂಪ್ಗೂ ಆಗಿರೋದು. ಆದರೆ ಅಜ್ಜಿ ಅನೂಪ್ಗೆ ಈ ವಿಷಯನ ಮುಂಚೆ ಹೇಳಿರಲಿಲ್ಲ. ಅವರು ಬೇರೆ ಎಲ್ಲ ಕಥೆಗಳನ್ನು ಹೇಳಿದರು, ಆದರೆ ಸ್ವತಃ ಅವ್ರಿಗಾದಂಥ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನು ಅವರು ಪ್ರಾಪರಾಗಿ ಹೇಳಿರಲಿಲ್ಲ. ಆದರೆ ಅನೂಪ್ ಹೇಳಿದ್ದು ಅಜ್ಜಿಗೆ ಆದಂಥ ಎಕ್ಸ್ಪೀರಿಯನ್ಸ್ಗೂ ಯಾವುದೇ ಥರದ ಡಿಫ್ರೆನ್ಸ್ ಇರಲಿಲ್ಲ. ಆಗ ಆ ಅಜ್ಜಿಗೆ ಆ ಮನೆ ಹಿತ್ತಲಲ್ಲಿ ಆತ್ಮ ಇರೋದು ಕನ್ಫರ್ಮ್ ಆಗೋದು. ಅವತ್ತು ರಾತ್ರಿ ಈ ವಿಷಯಗಳೆಲ್ಲ ಅಜ್ಜಿಗೆ ಯಾವಾಗ ಗೊತ್ತಾಗುತ್ತೆ ಅಲ್ವಾ, ಅದೇ ರಾತ್ರಿ ಅಜ್ಜಿಗೆ ಒಂಥರ ನಿದ್ದೆನೇ ಬರ್ತಾ ಇರೋದಿಲ್ಲ. ಏನೋ ಒಂಥರ ಡಿಸ್ಟರ್ಬ್ ಫೀಲ್ ಆಗ್ತಾ ಇರತ್ತೆ. ಅವ್ರ ತಲೆಯಲ್ಲಿ ಇದೇ ಓಡ್ತಾ ಇರತ್ತೆ. ಮೊಮ್ಮಕ್ಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಏನೂ ಆಗಲ್ಲ ಅಂತ ಅವ್ರಿಗೆ ಅವರೇ ಧೈರ್ಯ ಮಾಡಿಕೊಂಡು
ಮೊಮ್ಮಕ್ಕಳಿಗೂ ಕೂಡ ಅಲ್ಲೇ ಇದ್ದಂಥ ಭಸ್ಮನ ತಗೊಂಡು ಅವರ ಹಣೆಗೆ ಹಚ್ಚಿ ಮಲ್ಕೋತಾರೆ. ನಿದ್ದೆಗೆ ಜಾರದ ಮೇಲೆ ಅವ್ರಿಗೊಂದು ಕೆಟ್ಟ ಕನಸು ಬೀಳುತ್ತೆ. ಅದೇನು ಗೊತ್ತಾ, ಕನಸಲ್ಲಿ ಹೀಗೆ ಅಜ್ಜಿ ಹೊರಗಡೆ ಇರುವಂಥ ಕಟ್ಟೆ ಮೇಲೆ ಮಲ್ಕೊಂಡಿರ್ತಾರೆ. ಹಾಗೆ ಮಲ್ಕೊಂಡಿರ್ಬೇಕಾದ್ರೆ ಯಾರೋ ಒಬ್ಳು ಹೆಂಗಸು ರಾತ್ರಿ ಮನೆ ಒಳಗಡೆ ಎಂಟರ್ ಆಗ್ತಾರೆ. ಅಜ್ಜಿ ಅದನ್ನು ಅಬ್ಸರ್ವ್ ಮಾಡ್ತಾರೆ ಕೂಡ. ಅಬ್ಸರ್ವ್ ಮಾಡಿ ಯಾರು ನಮ್ಮ ಮನೆ ಒಳಗಡೆ ಎಂಟರ್ ಆದರು ಅಂತ ಹೋಗಿ ನೋಡಿದ್ರೆ ಆ ಒಂದು ಹೆಂಗಸು ಅನೂಪ್ನ ಕೈನ ಹಿಡ್ಕೊಂಡು ನೀನು ನನ್ನ ಜೊತೆ ಬಾ ಅಂತ ಅವನ್ನ ತಪ್ಕೋತಾ ಇರ್ತಾಳೆ. ಈ ಥರ ತಪ್ಕೊತಾ ಇದ್ದಿದ್ದನ್ನ ಅಜ್ಜಿ ನೋಡಿ ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ. ಯಾರು ನೀನು ಯಾಕೆ ತಪ್ಕೊತಿದ್ಯಾ ಅಂತ ಹೇಳಿದಾಗ ಆ ಅಜ್ಜಿಗೆ ಆ ಹೆಂಗಸು ಜೋರಾಗಿ ಹೊಡೆದಂಗಾಗತ್ತೆ. ಹೊಡೆದಾಗ ಅಜ್ಜಿ ದೂರ ಹೋಗಿ ಬಿದ್ದೋಗ್ತಾರೆ. ಅವ್ರು ಬಿದ್ದಾಗ ಆ ಹೆಂಗಸು ಅನೂಪ್ನ ಕರ್ಕೊಂಡು ಹೊರಗಡೆ ಹೋಗ್ಬಿಡ್ತಾಳೆ. ಈ ಕನ್ಸು ಬಿದ್ದಿದ ತಕ್ಷಣ ಅಜ್ಜಿಗೆ ತುಂಬಾನೇ ಗಾಬರಿ ಆಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಅನೂಪ್ನ ಇಲ್ಲಿ ಇಟ್ಕೊಳ್ಳೋದು ಬೇಡ, ಫಸ್ಟ್ ಅವನ್ನ ಊರಿಗೆ ಕಳಿಸ್ಬಿಡೋಣ, ಅಂದರೆ ಅವ್ರು ಬೆಂಗಳೂರಿಗೆ ವಾಪಸ್ ಕಳಿಸ್ಬಿಡೋಣ ಅಂತ ಡಿಸೈಡ್ ಆಗ್ತಾರೆ. ಬೆಳಗಿನ ಜಾವ ಅವ್ರ ತಲೆಯಲ್ಲಿ ಪೂರ್ತಿ ಅವ್ರಿಗೆ ಬಂದಂಥ ಕನಸೇ ಓಡ್ತಾ ಇರುತ್ತೆ. ಆಗ ಅಜ್ಜಿಗೆ ಗಾಬರಿಯಾಗಿ ತನ್ನ ಮಗಳು ಹಿತಾಗೆ ಕಾಲ್ ಮಾಡ್ತಾರೆ. ನೀನು ಬಂದು ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡು, ನನಗೇನೋ ಒಂಥರ ಕೆಟ್ಟ ಕನಸು ಬೀಳ್ತಾ ಇದೆ, ಹಾಗೆ ಇಲ್ಲಿ ಯಾವುದೋ ಆತ್ಮಗಳು ಇರೋ ರೀತಿ ನನಗೆ ಫೀಲ್ ಆಗ್ತಾ ಇದೆ, ಈ ಕನಸಿಂದ ಹೊರಗಡೆ ಬರೋದಕ್ಕೂ ಆಗ್ತಾಯಿಲ್ಲ, ನೀನು ಮೊದಲು ಕರ್ಕೊಂಡು ಹೋಗ್ಬಿಡು, ಬೇಕಿದ್ರೆ ನಾನು ಕೂಡ ಬೆಂಗಳೂರಿಗೆ ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಆ್ಯಕ್ಚುಲಿ ಕನಸಲ್ಲಿ ಏನು ಬಂತಲ್ವ ಅದನ್ನೆಲ್ಲ ತುಂಬ ಡೀಟೇಲ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೆಲ್ಲ ಗೊತ್ತಾದ್ಮೇಲೆ ಹಿತಾಗೆ ಭಯ ಆಗ್ಬಿಡುತ್ತೆ. ಆ ಭಯದಲ್ಲಿ ತನ್ನ ಹಸ್ಬೆಂಡ್ಗೂ ಕೂಡ ಕಾಲ್ ಮಾಡ್ತಾಳೆ. ಅವ್ರ ಹಸ್ಬೆಂಡ್ ಅಷ್ಟರಲ್ಲಿ ಬೆಳಗಿನ ಜಾವನೇ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ. ಅವ್ರು ಕಾಲ್ ಮಾಡಿ ಕರೆಸ್ಕೊಂಡು ನಾವು ಈಗಲೇ ಶಿವಮೊಗ್ಗಕ್ಕೆ ವಾಪಸ್ ಹೋಗೋಣ ಅಂತ ಆ ಒಂದು ಅಜ್ಜಿ ಮನೆಗೆ ವಾಪಸ್ ಹೊರಡ್ತಾರೆ. ಅವರು ಬೆಂಗಳೂರಿಂದ ಹೊರಡೋಕ್ಕೆ ಟೈಮ್ ಆಗಿಬಿಡುತ್ತೆ. ಅದರಿಂದ ಅಜ್ಜಿಗೂ ಕೂಡ ಕಾಲ್ ಮಾಡ್ತಾರೆ. ಹಿತ ಹೇಳ್ತಾಳೆ, ಅಮ್ಮ ಏನು ಹೆದರ್ಕೋಬೇಡಿ, ನಾವಿಬ್ಬರು ಬರ್ತಾ ಇದ್ದೀವಿ ಸಂಜೆ ಅಷ್ಟರಲ್ಲಿ, ಬೆಳಗಿನ ಜಾವ ಆದರೂ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ, ಎಲ್ಲ ಸರಿ ಹೋಗ್ಬೋದು, ಏನಿದ್ರು ಗೊತ್ತಾಗುತ್ತೆ ಅಂತ ಅನ್ಕೋತಾರೆ. ಹೊರಡ್ತಾ ಇರಬೇಕಾದ್ರೆ ಸ್ವಲ್ಪ ಲೇಟಾಗಿ ಮನೆ ಬಿಟ್ಟಿದ್ರಿಂದ ಕತ್ಲಾಗ್ಬಿಡುತ್ತೆ. ಸಮಯ ಸರಿಸುಮಾರು 12 ಗಂಟೆ ಮೇಲೆ ಹೋಗ್ಬಿಟ್ಟಿರುತ್ತೆ. ಈ ಒಂದು ಸಮಯಕ್ಕೆ ಅವ್ರಿಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಹೈವೇ ದಾಟಿ ಅವ್ರ ಊರೊಳಗಡೆ ತುಂಬಾ ದೂರ ಹೋಗಬೇಕು. ಸರಿಸುಮಾರು 25-30 ನಿಮಿಷ ಆ ಕಾಡು ದಾರಿ ರೀತಿ ಇರುತ್ತಲ್ವ, ಆ ದಾರಿಲಿ ಹೋಗಬೇಕು. ಆ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಇವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಆ ಎಕ್ಸ್ಪೀರಿಯನ್ಸ್ ಏನು ಗೊತ್ತಾ, ಹಿತ ಲೆಫ್ಟ್ ಸೈಡ್ ಕೂತ್ಕೊಂಡಿರ್ತಾಳೆ. ಇವರಿಬ್ಬರು ಅದೇ ವಿಷಯದ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಸಮಯ ಸರಿಸುಮಾರು 12:30 ಮೇಲಾಗಿರಬಹುದು. ಈ ಸಮಯಕ್ಕೆ ಹಿತಾಗೆ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ದೂರದಲ್ಲಿ ಯಾವುದೋ ಒಂದು ಹೆಂಗಸು ನಿಂತಿರೋ ಥರ ಕಾಣುತ್ತೆ. ಅದನ್ನು ನೋಡ್ತಾ ನೋಡ್ತಾ ಹತ್ರ ಹೋಗ್ತಾ ಇದ್ದಂಗೆ ಆ ಹೆಂಗಸು ಮುಂದಕ್ಕೆ ನಡ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಆಗ ಹಿತ ತನ್ನ ಹಸ್ಬೆಂಡ್ಗೂ ಕೂಡ ತೋರಿಸ್ತಾಳೆ. ಹಸ್ಬೆಂಡ್ ಕೂಡ ಹೌದು ಕಣ, ಇಷ್ಟೊತ್ತಿಗೆ ಯಾರು ಹೋಗ್ತಿದ್ದಾರೆ ಅಂತ ನೋಡ್ಕೊಂಡೇ ಹೋಗ್ತಾರೆ. ಆದರೆ ಇವ್ರಿಗೆ ಶಾಕ್ ಆಗೋ ವಿಷಯ ಏನು ಅಂತಂದರೆ, ಆ ಒಂದು ಹೆಂಗಸು ಒಂಥರ ವಿಚಿತ್ರವಾಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಈ ವಯಸ್ಸಾದವ್ರು ನಡ್ಕೊಂಡೋದ್ರೆ ಹೇಗಿರುತ್ತೆ, ವಯಸ್ಸಾಗಿರೋ ಮುದುಕಿ ನಡ್ಕೊಂಡೋದ್ರೆ ಹೇಗಿರುತ್ತೆ, ಆ ಥರ ನಡ್ಕೊಂಡು ಹೋಗ್ತಿರ್ತಾಳೆ. ಹಿತ ಲೆಫ್ಟ್ ಸೈಡ್ ಟರ್ನ್ ಆಗಿ ಆ ಒಂದು ಹೆಂಗಸನ್ನ ನೋಡಿದಾಗ ಅವಳ ಮುಖ ನೋಡಿದ್ರೆ ಅವಳಿಗೆ ವಯಸ್ಸಾಗಿರೋ ಥರನೇ ಇಲ್ಲ. ಅವಳು ಒಂಥರ 20-22 ವಯಸ್ಸಿನ ಹುಡುಗಿ ಥರ ಇದ್ದಾಳೆ. ಅವಳ ಮುಖ ತುಂಬ ಚೆನ್ನಾಗಿದೆ, ಆದರೆ ಅವಳ ಮೈಯೆಲ್ಲ ತುಂಬ ಸಣ್ಣ. ಸರಿಯಾಗಿ ಊಟನೇ ಮಾಡದೇ ಇದ್ರೆ ಯಾವ ರೀತಿ ಆಗ್ತಾರೆ, ಸ್ಕೆಲಿಟನ್ ಥರ, ಆ ಥರ ಕಾಣಿಸ್ಕೊಳ್ತಾ ಇದ್ದಾಳೆ. ಇದನ್ನ ನೋಡಿದಂಥ ಹಿತಾಗೆ ಗಾಬರಿ ಆಗ್ಬಿಡುತ್ತೆ. ಅದೇ ಸಮಯಕ್ಕೆ ಹಿತ ಕೂಡ ಒಂದನ್ನು ಅಬ್ಸರ್ವ್ ಮಾಡ್ತಾಳೆ. ಆ ಹೆಂಗಸು ಲೆಫ್ಟ್ ಸೈಡಲ್ಲಿ ಒಂದು ಮಗುನ ಕೂಡ ಕೈಯಲ್ಲಿ ಹಿಡ್ಕೊಂಡು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅವಳು ಯಾರದು ಮಗು ಅಂತ ನೋಡಿದ್ರೆ ಅದು ಬೇರೆ ಯಾರೂ ಅಲ್ಲ, ತನ್ನ ಸ್ವಂತ ಮಗ ಅನೂಪ್. ಹಿತಾಗೆ ತುಂಬ ಗಾಬರಿ ಆಗ್ಬಿಡತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ನನ್ನ ಅನೂಪ್ ಇದ್ದಾನೆ ಕಣ್ರಿ ಅಂತ. ಆದರೆ ಹಸ್ಬೆಂಡ್ ಡ್ರೈವ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದಾನೆ. ಅವ್ನು ಯಾವುದೋ ಹೆಂಗಸು ಹೋಗ್ತಿದ್ದ ಹೇಳ್ಬಿಟ್ಟೆ, ನೀನು ಯಾಕೆ ತಲೆ ಕೆಡಿಸ್ಕೋತಿದ್ಯಾ ಅಂತ ಹೇಳ್ತಿದ್ದಾನೆ. ಅವಳಿಗೆ ಏನು ಮಾಡಬೇಕು ಅಂತನೂ ಗೊತ್ತಾಗದೆ ಕಿರ್ಚ್ಕೋತಾ ಇದ್ದಾಳೆ. ಆರಾಮಾಗಿ ಹೇಳು ಅಂತ ಅವ್ರ ಹಸ್ಬೆಂಡ್ ಸ್ವಲ್ಪ ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡ್ತಾ ಕೇಳ್ತಾ ಇದ್ರೆ, ರೀ ಅಲ್ಲಿ ನಮ್ಮ ಅನೂಪ್ನ ನೋಡಿದೆ ಅಂತ ಹೇಳ್ತಾಳೆ. ಲೇ ತಮಾಷೆ ಮಾಡಬೇಡ, ನನಗೆ ಹೆದರಿಸ್ಬೇಡ, ಸುಮ್ಮನೆ ಇರು, ಅನೂಪ್ ಮನೇಲೇ ಇದ್ದಾನೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ. ಅವಳ ಗಾಬರಿನ ನೋಡೋದಕ್ಕಾಗದೆ, ಸರಿ ಬಾ ಅದೇನಿದೆ ನೋಡ್ಕೊಂಡೇ ಬಂದ್ಬಿಡೋಣ. ಅವ್ರ ಹಸ್ಬೆಂಡ್ ಯೂ ಟರ್ನ್ ಮಾಡಿಕೊಂಡು ಮತ್ತೆ ಅವ್ರು ಬಂದಂಥ ದಾರಿಗೆ ಬರ್ತಾರೆ. ಆಲ್ಮೋಸ್ಟ್ ಅವ್ರು 1 ಕಿಲೋಮೀಟ್ರಿಗಿನ್ನ ದೂರ ಹೋಗ್ಬಿಟ್ಟಿರ್ತಾರೆ. ಹಾಗೆ ಮಾತಾಡಿಕೊಂಡು ವಾಪಸ್ ಬಂದು ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ. ಅವ್ರು ಯಾವ ಮರದ ಹತ್ರ ಆ ಒಂದು ಹೆಂಗಸು ನಡ್ಕೊಂಡು ಹೋಗ್ತಿರೋದನ್ನ ನೋಡಿದ್ರೋ ಆ ಮರದಿಂದ ತುಂಬ ಮುಂದೆ ಹೋಗಿ ಕೂಡ ನೋಡ್ತಾರೆ. ಆದರೆ ಅಲ್ಲಿ ಯಾರೂ ಇಲ್ಲ. ಅಲ್ಲಿ ಯಾವುದು ಊರು ಕೂಡ ಇಲ್ಲ ಒಳಗಡೆ ಹೋಗೋದಕ್ಕೆ. ಸರಿಸುಮಾರು 20 ನಿಮಿಷ ಅವ್ನು ಫಾಸ್ಟಾಗಿ ಡ್ರೈವ್ ಮಾಡ್ಕೊಂಬರ್ತಾನೆ. ಜೊತೆಗೆ ಇವಳಿಗೆ ಸಮಾಧಾನ ಮಾಡ್ಕೊಂಬರ್ತಾನೆ. ನಮ್ಮ ಅನೂಪ್ಗೆ ಏನೂ ಆಗಿಲ್ಲ, ಅವ್ನ ಮನೇಲೇ ಇದ್ದಾನೆ, ತಲೆ ಕೆಡಿಸ್ಕೊಬೇಡ ಅಂತ. ರೀಚ್ ಆಗ್ತಿದ್ದಂಗೆ ಹಿತ ಕಾರ್ ಇಳಿದು ಮೊದಲು ಮನೆ ಒಳಗಡೆ ಹೋಗೋದಕ್ಕೆ ಓಡೋಗ್ತಾಳೆ. ಅವಳು ಹೋಗಬೇಕಾದ್ರೆ ಅಜ್ಜಿ ಹೊರಗಡೆ ಜಗಲಿ ಮೇಲೆ ಕುತ್ಕೊಂಡಿರ್ತಾರೆ.
ಕುತ್ಕೊಂಡೇ ತೂಗುಡಿಸ್ತಾ ಇರ್ತಾರೆ ಇವ್ರಿಗೆ ವೆಯ್ಟ್ ಮಾಡಿಕೊಂಡು. ಹಿತ ಅದನ್ನು ಕೂಡ ಕೇರ್ ಮಾಡದೆ ಒಳಗಡೆ ಎಂಟರ್ ಆಗಿಬಿಡ್ತಾಳೆ. ಮನೆ ಎಂಟರ್ ಆದಮೇಲೆ ಅಲ್ಲಿ ಪೂರ್ತಿ ಕತ್ಲು. ಅವತ್ತು ಅಲ್ಲಿ ಕರೆಂಟ್ ಇರಲಿಲ್ಲ, ಆದರೆ ಮನೆ ಒಳಗಡೆ ದೀಪದ ಬೆಳಕಿರುತ್ತೆ. ಆ ಬೆಳಕಲ್ಲೇ ಅಬ್ಸರ್ವ್ ಮಾಡಿದ್ರೆ ತನ್ನ ಮಗ ಅನೂಪ್ ಅಲ್ಲೇ ಮಲಗಿರ್ತಾನೆ. ಹಿತಾಗೆ ತುಂಬಾನೇ ಸಮಾಧಾನ ಆಗತ್ತೆ. ಆಗ ಅವಳು ಅನೂಪ್ ಹತ್ರ ಹೋಗಿ ಅವನ್ನ ತಪ್ಕೊಂಡು ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ. ಇವಳು ಯಾವಾಗ ಅಳ್ತಾ ಇರ್ತಾಳೋ ಆ ಸೌಂಡ್ಗೆ ಅಜ್ಜಿಗೂ ಕೂಡ ಎಚ್ಚರ ಆಗತ್ತೆ. ಅಜ್ಜಿ ಜಗಲಿ ಮೇಲಿಂದ ಒಳಗಡೆ ಬರ್ತಾರೆ. ಅಷ್ಟರಲ್ಲಿ ಹಿತ ಅವರ ಹಸ್ಬೆಂಡು ಕೂಡ ಒಳಗಡೆ ಬರ್ತಾರೆ. ಏನಾಯಿತು ಅಂತ ತನ್ನ ಮಗಳನ್ನ ಅಜ್ಜಿ ಕೇಳಿದಾಗ ಹಿತ ಅಜ್ಜಿಗೆ ಎಲ್ಲವನ್ನ ಹೇಳ್ತಾಳೆ. ಈ ರೀತಿ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಒಂದು ವಿಚಾರವನ್ನು ಹೇಳ್ತಾರೆ. ಇವ್ರು ಬರೋದಕ್ಕೆ ಒಂದು 10 ನಿಮಿಷ ಹಿಂದೆ ಅಜ್ಜಿ ಹೀಗೆ ಕುತ್ಕೊಂಡು ತೂಗುಡಿಸ್ತಾ ಇರಬೇಕಾದ್ರೆ ಅನೂಪ್ ಹಿತ್ಲ ಕಡೆಗೆ ಹೋಗ್ಬಿಟ್ಟಿರ್ತಾನೆ. ಹಿತ್ಲ ಕಡೆಗೆ ಹೋಗಿ ಜೋರಾಗಿ ಕೂಗ್ಕೋತಾ ಇರ್ತಾನೆ. ಯಾರಿದು ಕೂಗ್ಕೊಂತಿದ್ದಾರೆ ಅಂತ ಅಜ್ಜಿ ಹಿತ್ಲ ಕಡೆಗೆ ಹೋಗಿ ನೋಡಿದಾಗ ಅಲ್ಲಿ ಅನೂಪ್ ಇರ್ತಾನೆ. ಅನೂಪ್ನ ಎತ್ಕೊಂಡು ಬಂದು ಮನೆ ಒಳಗಡೆ ಮಲಗಿಸಿರ್ತಾರೆ. ಮಲಗಿಸಿದ ಮೇಲೆ ಅಜ್ಜಿ ಹತ್ರ ಇದ್ದಂಥ ತಾಯ್ತನ ಅನೂಪ್ ಕೈಗೆ ಕಟ್ಟುತ್ತಾರೆ. ಆದರೆ ಅಜ್ಜಿಗೆ ಅವತ್ತು ಏನಂತ ಗೊತ್ತಿಲ್ಲ, ತುಂಬಾನೇ ನಿದ್ದೆ ಬರ್ತಾ ಇತ್ತು. ಎಲ್ಲಿ ಕುತ್ಕೊಂಡ್ರು ಕೂಡ ತುಂಬ ತೂಗುಡಿಸ್ತಾ ಇದ್ರು. ಇದೆಲ್ಲ ಕೇಳಿದ್ಮೇಲೆ ಮನೆಯವ್ರಿಗಂತೂ ತುಂಬಾನೇ ಗಾಬರಿ ಆಗ್ಬಿಡುತ್ತೆ. ಹಿತ ಅವರ ಹಸ್ಬೆಂಡು ಇದೆಲ್ಲ ಭ್ರಮೆ ಅಂತ ಹೇಳ್ತಿದ್ದವನು ಈ ಎಲ್ಲ ಇನ್ಸಿಡೆಂಟ್ಗಳು ಗೊತ್ತಾದ ಮೇಲೆ ಅದು ಭ್ರಮೆ ಅಲ್ಲ, ಅಲ್ಲಿ ಹೆಂಗಸಿನ ಜೊತೆ ಅನೂಪ್ ಕಾಣಿಸ್ಕೊಂಡಿದ್ದು ನಿಜ ಇರಬಹುದು ಅಂತ ಅವನಿಗೆ ಕನ್ಫರ್ಮ್ ಆಗುತ್ತೆ. ಆದರೆ ಒಂದನ್ನು ಅಬ್ಸರ್ವ್ ಮಾಡಿ, ಈ ಎಲ್ಲ ಪ್ರಾಬ್ಲಮ್ಸ್ ಕೂಡ ಅನೂಪ್ ಸುತ್ತಾನೆ ಇತ್ತು. ರುಚಿಕಾಗೆ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಕೂಡ ಆಗಿಲ್ಲ. ಇದಕ್ಕೊಂದು ನಿಗೂಢ ಕತೆ ಇರಲೇಬೇಕು ಅಲ್ವಾ? ಖಂಡಿತ ಇದೆ. ಬೆಳಗಿನ ಜಾವ ಅನೂಪ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಇದ್ರ ಬಗ್ಗೆ ತಿಳಿದವ್ರ ಹತ್ರ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಲ್ಲಿ ಕುತ್ಕೊಂಡು ಅನೂಪ್ಗೆ ಒಂದು ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿಸಿ ಮನೆಗೆ ಕರ್ಕೊಬರ್ತಾರೆ. ಮನೆಗೆ ಕರ್ಕೊಂಡು ಬಂದು ಮನೆಯಲ್ಲಿ ಶಾಂತಿ ಹೋಮ ಮಾಡಿಸ್ಬೇಕು ಅಂತ ಅವ್ರು ಹೇಳಿರ್ತಾರೆ. ಅದೇ ಥರನೇ ಎಲ್ಲ ಅರೇಂಜ್ ಮಾಡಿಕೊಂಡು ಶಾಂತಿ ಹೋಮ ಮಾಡಿಸ್ತಾರೆ. ಆದರೂ ಎಲ್ಲರ ತಲೆಯಲ್ಲಿ ಇದ್ದಿದ್ದು ಯಾಕೆ ಈ ರೀತಿ ಆಗ್ತಾ ಇತ್ತು, ಇದನ್ನ ದೇವಸ್ಥಾನದಲ್ಲಿ ವಿಚಾರಿಸಿದಾಗ ಅಲ್ಲಿ ಒಂದಷ್ಟು ಸತ್ಯಗಳು ಹೊರಗಡೆ ಬರುತ್ತೆ. ಆ್ಯಂಡ್ ತುಂಬ ಪ್ರಾಕ್ಟಿಕಲ್ ಆಗಿ ದೇವಸ್ಥಾನದಲ್ಲಿ ಹೇಳಿದ್ದೆಲ್ಲ ಸತ್ಯನೇ ಅನ್ನೋದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದ್ದಾವೆ. ಯಾಕೆ ಅಂತಂದರೆ ಆ ಒಂದು ಜಾಗ ಏನಿದೆಯೋ ಆ ಜಾಗನೇ ಒಂಥರ ಹಾಂಟೆಡ್. ಇದನ್ನ ಊರಿನ ಜನ ತುಂಬ ಮುಂಚೆಯಿಂದನೂ ಹೇಳಿರ್ತಾರೆ. ಈ ಅಜ್ಜಿ ಏನಿದ್ರು ಇವರು ಮನೆ ಕಟ್ಟಬೇಕಾದ್ರೂ ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ಜಾಗದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ. ಯಾವಾಗಲೂ ಅವ್ರಿಗೆ ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸಸ್ಗಳು ಆಗ್ತಾನೆ ಇತ್ತು. ಹಾಗೆ ಅಜ್ಜಿಗೂ ಕೂಡ ನೋಡಿರುವಂಥ ನೆನಪು ಕೂಡ ಇದೆ. ಆದರೂ ಕೂಡ ಅವ್ರು ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರಲ್ಲ. ಯಾವಾಗ ಅದು ಅನೂಪ್ಗೆ ಅಟ್ಯಾಕ್ ಮಾಡುತ್ತೆ ಆಗ ಅವ್ರು ತುಂಬ ತಲೆ ಕೆಡಿಸ್ಕೋತಾರೆ. ದೇವಸ್ಥಾನದಲ್ಲಿ ಇದ್ರ ಬಗ್ಗೆ ಕೇಳಿದಾಗ ಗೊತ್ತಾಗತ್ತೆ ಆ ಒಂದು ಜಾಗದಲ್ಲಿ ಒಬ್ಳು ಗರ್ಭಿಣಿ ಆಗಿದ್ದಂಥ ಒಂದು ಹೆಣ್ಮಗಳು ತೀರ್ಕೊಂಡಿರ್ತಾಳೆ ಅಂತ. ಈಗ ಎಲ್ರಿಗೂ ಬರೋ ಪ್ರಶ್ನೆ ಏನು ಅಂತಂದರೆ, ಆ ಆತ್ಮ ಯಾಕೆ ಅನೂಪ್ಗೆ ಮಾತ್ರ ತೊಂದರೆ ಕೊಡ್ತಾ ಇತ್ತು ಅಂತ. ಅದಕ್ಕೊಂದು ಉತ್ತರ ಇದೆ. ಆ ಹೆಂಗಸು ಬದುಕಿರ್ಬೇಕಾದ್ರೆ ಅವಳಿಗೊಂದು ಗಂಡು ಮಗು ಹುಟ್ಲಿ ಅಂತ ತುಂಬಾನೇ ಆಸೆ ಪಟ್ಟಿರ್ತಾಳೆ. ಆ ಸಮಯದಲ್ಲೇ ಯಾವುದೋ ಒಂದು ಟ್ರ್ಯಾಕ್ಟರ್ ಆಕ್ಸಿಡೆಂಟಲ್ಲಿ ಅವಳು ತೀರ್ಕೊಂಡಿದ್ಲು ಅನ್ನೋದು ಗೊತ್ತಾಗತ್ತೆ. ಅಲ್ಲೇ ಅದ್ರ ಸುತ್ತಾನೆ ಅವ್ರ ಮನೆ ಇದ್ದಿದ್ದು, ಅವ್ರ ಗುಡಿಸ್ಲಿದ್ದಿದ್ದು. ಆ ಜಾಗ ಏನಿದೆಯೋ ಅದನ್ನ ಕೂಡ ಅವರು ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗಿರ್ತಾರೆ. ಇದೆಲ್ಲ ವಿಷಯ ಗೊತ್ತಿದ್ರು ಕೂಡ ಹಿತ ಅವರ ತಾಯಿ ಅಂದರೆ ಈ ಕಥೆಯ ಅಜ್ಜಿ ಏನಿದ್ದಾರೆ ಅವರು ಮತ್ತು ಅವರ ಹಸ್ಬೆಂಡ್ ಅಜ್ಜ ಇಬ್ಬರೂ ಸೇರಿಕೊಂಡು ಆ ಒಂದು ತೋಟನ ಪರ್ಚೇಸ್ ಮಾಡಿಕೊಂಡು ಆ ಸಮಯದಲ್ಲೇ ಮನೆಯನ್ನು ಕಟ್ಟಿರ್ತಾರೆ. ಕೆಲ್ಸಕ್ಕೆ ಬರೋರೆಲ್ಲ ಒಂದೊಂದು ಇನ್ಸಿಡೆಂಟ್ ಹೇಳ್ತಾ ಇದ್ರು. ಇದರಿಂದ ಅಜ್ಜಿ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಅವ್ರು ಯಾಕೋ ಈ ವಿಷಯನ ತುಂಬ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಅದು ತನ್ನ ಸ್ವಂತ ಮೊಮ್ಮಗನಿಗೆ ಆಗೋವರೆಗೂ. ಅನೂಪ್ ಕೂಡ ಈಗ ದೊಡ್ಡವನಾಗಿದ್ದಾನೆ. ಕೆಲವು ವರ್ಷಗಳಾದಮೇಲೆ ಅಜ್ಜಿ ಕೂಡ ಹುಷಾರಿಲ್ಲದೆ ತೀರ್ಕೋತಾರೆ. ಅದಾದಮೇಲೆ ಯಾವುದೇ ರೀತಿಯಾದ ಸಮಸ್ಯೆ ಆಗಿಲ್ಲ. ಎಲ್ಲವೂ ಸರಿ ಹೋದ್ಮೇಲೂ ಒಂದು ಬೇಜಾರಾಗೋದೇನು ಅಂತಂದರೆ, ಅಷ್ಟು ಚೆನ್ನಾಗಿ ತುಂಬ ವಿಶಾಲವಾಗಿ ಕಟ್ಟಿದ್ದಂಥ ತೋಟದ ಮನೆ ಅಜ್ಜಿ ತೀರೋದ್ಮೇಲೆ ಕಂಪ್ಲೀಟ್ಲಿ ಪಾಳು ಬೀಳುತ್ತೆ. ನಾನು ಮಾಟ ಮಂತ್ರದ ವಿಡಿಯೋ ಮಾಡಿದ ಮೇಲೆ ನನಗೆ ಸ್ವಲ್ಪ ಮೆಸೇಜಸ್ಗಳು ಬರ್ತಾ ಇದ್ವು. ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಕೇಳಿದ್ರಿ. ನಾನು ರಿಸರ್ಚ್ ಮಾಡಬೇಕಾದ್ರೆ ನನಗೊಂದು ಕಾಂಟ್ಯಾಕ್ಟ್ ಸಿಕ್ತು. ನಾನೇ ಸ್ವತಃ ಅವ್ರ ಹತ್ರ ಮಾತಾಡಿದ ಮೇಲೆ ಒಂದಷ್ಟು ನಾಲೆಜು ಕೂಡ ನನಗೆ ಬಂತು. ನಿಮಗೂ ಏನಾದರೂ ಸಮಸ್ಯೆ ಇದ್ದರೆ ಮಂಜುನಾಥ್ ಗುರುಜಿನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಸಮಸ್ಯೆ ಪರಿಹಾರ ಆಗುತ್ತೆ. ಇದಾಗಿತ್ತು ಇವತ್ತಿನ ನಿಗೂಢ ಕಥೆ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಕಥೆಗಳ ಜೊತೆ ನಾನು ಬರ್ತೀನಿ. ಈ ರೀತಿಯಾದ ಎಕ್ಸ್ಪೀರಿಯನ್ಸ್ ನಿಮ್ಗೇನಾದರೂ ಆಗಿದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನನ್ನ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ. ಅಲ್ಲಿ ಬಂದು ನನಗೆ ಮೆಸೇಜ್ ಮಾಡ್ಬೋದು. ಹಾಗೆ ನಿಗೂಢ ಕಥೆಗಳು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ.
ಮುಂದಿನ ಇಂಟ್ರೆಸ್ಟಿಂಗ್ ನಿಗೂಢ ಕತೆ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.